ನಿಲ್ಲದೆ ದಟ್ಟ ಹೊಗೆ, ವಾಯು ಜಲಮಾಲಿನ್ಯಕ್ಕೆ ಜನ ಕಂಗಾಲು. ಪ್ರತಿ ಕ್ಷಣವೂ ನರಕ, ಕ್ರಮ ಕೈಗೊಳ್ಳೋರಿಲ್ಲ. ವಿಷವಾಗ್ತಿದೆ ಗಾಳಿ ನೀರು. ಖಾಸಗಿ ಕಂಪನಿಯಿಂದ ಜನಸಾಮಾನ್ಯರ ಆರೋಗ್ಯಕ್ಕೆ ಕುತ್ತು ಎದುರಾಗಿದೆ. ಹುಬ್ಬಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಜನರಿಗೆ ಅನಾರೋಗ್ಯ ಕಾಡ್ತಾ ಇದೆ, ವಿಷವಾಗ್ತಾ ಇದೆ ನೀರು, ಗಾಳಿ. ಜನರಿಗೆ ಹತ್ತಾರು ಸಮಸ್ಯೆಗಳು ಉಂಟಾಗ್ತಾ ಇದೆ ಇದರಿಂದ. ಒಂದು ಖಾಸಗಿ ಕಂಪನಿಯಿಂದ ಅಲ್ಲಿನ ಜನಸಾಮಾನ್ಯರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ತಗೊಳ್ಳುವಂತಹ ಗಾಳಿ ಇರ್ಬೋದು, ಕುಡಿಯುವಂತಹ ನೀರು ಕೂಡ ಕಂಪ್ಲೀಟ್ ಆಗಿ ವಿಷವಾಗ್ತಾ ಇದೆ. ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ವೈದ್ಯಕೀಯ ತ್ಯಾಜ್ಯ ಸುಡ್ತಾ ಇರೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಹಗಲು ರಾತ್ರಿ ದಟ್ಟ ಹೊಗೆಯನ್ನ ಉಗುಳ್ತಿರುವಂತಹ ಕಂಪನಿ ಸಾಕಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿದೆ. ರಿಯೋ ಗ್ರೀನ್ ಎನ್ವಿರಾನ್ ಇಂಡಿಯಾ ಆಸ್ಟಾ ಕಂಪನಿಯಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಜನಸಾಮಾನ್ಯರು ಅಲ್ಲಿ ಬಾಯಿ ಬಡ್ಕೊಳ್ತಿದ್ದಾರೆ. ನಮ್ಮ ಆರೋಗ್ಯ ಸರಿ ಹೋಗ್ತಾ ಇಲ್ಲ, ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದೀವಿ, ಇದಕ್ಕೆ ಪರಿಹಾರವನ್ನ ಕೊಡಿ ಅಂತ ಕೇಳಿ ಅಧಿಕಾರಿಗಳನ್ನ ಕೇಳ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ತಾರಿಹಾಳ ಕೆರೆ ಸೇರ್ತಿದೆ ಕಂಪನಿಯ ಮೆಡಿಕಲ್ ತ್ಯಾಜ್ಯದಿಂದ ಅಂತರ್ಜಲಕ್ಕೂ ಕೂಡ ಕುತ್ತು ಎದುರಾಗಿದೆ. ನೀರು ಕಲುಷಿತಗೊಳ್ತಾ ಇರುವಂತದ್ದು, ಕ್ರಮ ಕೈಗೊಳ್ಳುವಂತೆ ತಾರಿಹಾಳ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇದು ರಿಯೋ ಗ್ರೀನ್ ಅಂತಂದ್ರೆ ಮೆಡಿಕಲ್ ವೇಸ್ಟ್ ಬರ್ನ್ ಮಾಡ್ತಾರೆ ಇವ್ರು. ಅದು ಬರ್ನ್ ಮಾಡಿದ ಕೂಡಲೇ ಏನು ಸ್ಮೋಕ್ ಬರ್ತೈತಲ್ಲ, ಅದು ನಮ್ಗೆ ಉಸಿರಾಡ್ಸಕ್ಕೆ ತೊಂದರೆ ಆಗತ್ತೈತಿ ಈಗ. ಆಮ್ಯಾಗ ಲೇಬರ್ದು ಪ್ರಾಬ್ಲಮ್ ಆಗತ್ತೈತಿ. ಇದು ಪೊಲ್ಯೂಷನ್ ಕಂಟ್ರೋಲ್ದವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಅವರು ಅದನ್ನ ಸೀರಿಯಸ್ ಆಗಿ ತೊಗೊವಲ್ರು. ಅದಕ್ಕೆ ನಾವು ಆಫೀಸರಿಗೆ ಮಾತಾಡಿದ್ರೆ ಆಫೀಸರು ಉಡಾಪಿ ಉತ್ತರನ ಕೊಡ್ತಾರೆ ರೀ. ಇದು ರಿಯೋ ಗ್ರೀನ್ ಕಂಪ್ನಿದು ಮೆಡಿಕಲ್ ವೇಸ್ಟ್ ಸುಡೋದ್ರಿಂದ ಕಾರ್ಬನ್ನು ಬರ್ತಾ ಇದೆ, ಮತ್ತು ನೀರು ವೇಸ್ಟ್ ಸಿಕ್ಕಾಪಟ್ಟೆ ಗಲೀಜು ನೀರು ಬಿಡ್ತಾರೆ ಹೊರಗಡೆನೆ. ಅದರಿಂದ ಇದು ಕೆರೆಗೂ ಸೇರ್ತಾ ಇದೆ ನೀರು. ಅದರಿಂದ ಗ್ರಾಮಸ್ಥರಿಗೂ ತೊಂದರೆ ಆಗ್ತಾಯಿದೆ, ಮತ್ತು ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಸುತ್ತಮುತ್ತಲು ಲೇಬರ್ಸ್ಗಾಯಿತು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ, ಉಸಿರಾಟದ್ದು ತೊಂದರೆ ಆಗ್ತಾಯಿದೆ. ಈಗ ಹೊಗಿಲಿಂದ ನಮಗೆ ಭಾಳ ಎಫೆಕ್ಟ್ ಆಗ್ತಾಯಿದೆ. ಈಗ ಇದರಿಂದ ನಮಗೂ ಲೇಬರ್ಗೂ ಭಾಳ ತ್ರಾಸಾಗಿದೆ ಸರ್. ಅದನ್ನು ದಯವಿಟ್ಟು ಅದನ್ನು ಬಂದ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಮತ್ತು ಮೇಲೆ ವೇಸ್ಟ್ ತೊಳೆದಿದ್ದು ನೀರು ಏನಿರ್ತದಲ್ಲ ರೀ, ಅದರಲ್ಲಿಂದನೂ ಎಫೆಕ್ಟ್ ಅದ ನಮಗೆ. ಹಿಂಗಾಗಿ ಅದನ್ನು ಸ್ವಲ್ಪ ಅದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ಆಮೇಲೆ ಅಕ್ಕಪಕ್ಕ ಇಲ್ಲೆಲ್ಲ ರೋಡ್ ಸೈಡ್ನಲ್ಲಿ ಚಿಕ್ಕ ತಿಂಡಿ ತಿನಿಸಿದ್ದು ಮಳಿಗೆ ಇದೆ. ನಮ್ಮ ಲೇಬರು ಅದು ಟಿಫನ್ಗೆ ಅಂತ ಬಿಟ್ಟಾಗ ಆ ಕುಲುಷಿತ ವಾತಾವರಣದಲ್ಲಿ ಕಣಗಳನ್ನು ಅದೇ ಇದರಲ್ಲಿ ಬಿದ್ದು ಅದನ್ನೇ ಅವರು ತಿಂತಾರೆ. ಮರುದಿವಸದಿಂದ ನಮಗೆ ಡ್ಯೂಟಿಗೆ ಬರೋದಿಲ್ಲ ಸರ್, ನನಗೆ ಆರಾಮಿಲ್ಲ ಆ ಥರ ಈ ಥರ ಹೇಳಿಕೆಸಿಂದ ನಮಗೆ ಇದು ಪೊಲ್ಯೂಷನ್ನು ನಮ್ಮ ಹೆಲ್ತು ವರ್ಕರ್ ಹೆಲ್ತ್ ಆಗೋದ್ರಿಂದ ಪ್ರೊಡಕ್ಟಿವಿಟಿನಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂದರೆ ಔಟ್ಪುಟ್ ಬರ್ತಾ ಇಲ್ಲ ನಮಗೆ. ಲೇಬರ್ ಬಂದರೆ ನಾವು ಫ್ಯಾಕ್ಟ್ರಿ ರನ್ ಮಾಡ್ಬೋದು, ಲೇಬರ್ ಬರಲಿದ್ದರೆ ನಾವು ಫ್ಯಾಕ್ಟ್ರಿ ಹೆಂಗೆ ರನ್ ಮಾಡೋದು? ಈ ಸುದ್ದಿಗೆ ಸಂಬಂಧಪಟ್ಟಂತೆ ಕಂಪನಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕಕ್ಕೆ ನ್ಯೂಸ್ 18 ಪ್ರಯತ್ನ ಪಡ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದು ಹುಬ್ಬಳ್ಳಿ ಕೈಗಾರಿಕಾ ಪ್ರದೇಶದ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ನ್ಯೂಸ್ 18 ಪ್ರಯತ್ನಿಸ್ತಾ ಇದೆ. ಮುಂದಿನ ಬುಲೆಟಿನ್ಗಳಲ್ಲಿ ಅಧಿಕಾರಿಗಳ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತೀವಿ, ನೋಡೋಣ ಅಧಿಕಾರಿಗಳು ಸ್ಪಂದಿಸ್ತಾರಾ ಇಲ್ವಾ ಅಂತ. ಇನ್ನು ಶ್ರೀ ವಿನಾಯಕ ಜ್ಯುವೆಲರ್ಸ್ ಅಂಡ್ ಸಿಲ್ಕ್ ಸ್ಯಾರೀಸ್ ಪ್ರಸ್ತುತಪಡಿಸುವ ಈ ದಿನದ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ನೋಡ್ತಾ ಹೋಗೋಣ. 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ